ಟಾಕ್ಸಿಕ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಗೀತಾ ಮೋಹನ್ ದಾಸ್ ಅವ್ರು ಏನಿದ್ದಾರೆ ಒಂದು ಫೀಮೇಲ್ ಥರ ಡೈರೆಕ್ಷನ್ ಮಾಡಿಲ್ಲ. ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಆಗಿದೆ ಟೋಟಲಿ. ನೋಡಿ, ನಾವು ಇನ್ನೂ ಸಿನಿಮಾದೊಳಗಡೆ ಇದ್ದೀವ, ಹೊರಗಡೆಗೆ ಬಂದ್ಬಿಟ್ವಾ, ಅಲ್ಲೇ ಮುಗಿದೋಯ್ತಾ ಸಿನಿಮಾ, ಎಲ್ಲಿದ್ದೀವಿ ಅನ್ನೋದೇ ನನಗೆ ಕನ್ಫ್ಯೂಸಲ್ಲಿ, ಒಂಥರ ಔಟಲ್ಲಿದ್ದೀನಿ. ನಾನು ಸತ್ಯವಾಗಿ ಔಟಲ್ಲಿದ್ದೀನಿ. ಏನು ಹೇಳಬೇಕು, ಏನು ಕತೆ ಗುರು, ಏನು ಸಿನಿಮಾ. ನನ್ನ ಮಗಂದು ಯಶ್ ಅವರ ನಟನೆ, ಸ್ಟೋರಿ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡೋಣ. ಯಶ್ ಅವರ ಆ್ಯಕ್ಟಿಂಗು, ನಮ್ಮ ಏನಿದು ಯಾರಪ್ಪ ಇದು, ನಮ್ಮ ಕಾಂತಾರ ಹೀರೋಯಿನ್ ಯಾರು, ರುಕ್ಮಿಣಿ ವಸಂತ ಮೇಡಮ್ನವರು, ಅವ್ರ ಆ್ಯಕ್ಟಿಂಗ್ ಹೆಂಗಿದೆ, ಮತ್ತು ನಮ್ಮ ನಯನತಾರ ಅವ್ರ ಆ್ಯಕ್ಟಿಂಗು, ಎಲ್ಲರ ಆ್ಯಕ್ಟಿಂಗು ಭಾಳ ಅದ್ಭುತವಾಗಿದೆ. ಆ್ಯಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ. ಮತ್ತು ಸ್ಟೋರಿ ನರೇಷನ್ಸ್ ಅಂತ ತಗೊಳ್ಳೋದಕ್ಕೆ ಹೋದರೆ, ಸ್ಟೋರಿ ಅಂತ ತಗೊಳ್ಳೋದಕ್ಕೆ ಹೋದ್ರು ಅಷ್ಟೇ ಡಿಫ್ರೆಂಟ್ ಜಾನರು. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ, ನಮ್ಮ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಈ ಥರ ಒಂದು ಜಾನರ್ನ ನಾವು ನೋಡಿರಲಿಲ್ಲ. ಮೈನ್ಲಿ ಈ ಥರ ಜಾನರ್ನ ಯಾಕೆ ನೋಡಿರಲಿಲ್ಲ ಅಂತಂದರೆ, ಯಾರು ಕೂಡ ಈ ಥರ ಮಾಡೇ ಇಲ್ಲ. ಡಿಫ್ರೆಂಟ್ ಆಗಿದೆ, ಸೈಕ್ ಆಗಿದೆ. ನಾನು ಇನ್ನೂ ಔಟಿಂದ ಹೊರಗಡೆಗೆ ಬಂದಿಲ್ಲ ಗುರು, ಔಟಲ್ಲೇ ಇದ್ದೀನಿ. ಏನೋ ಆಗ್ತಾ ಇದೆ, ಏನೋ ಹೋಗ್ತಾ ಇದೆ. ಮಾತ್ರ ಫೈಟ್ ಸೀಕ್ವೆನ್ಸ್ ಆಗಲಿ, ಲೊಕೇಶನ್ಸ್ ವೈಸು, ಡೈರೆಕ್ಷನ್ನು, ಮ್ಯೂಸಿಕ್ ಅಂತ ಬಂದಾಗ ಎಕ್ಸ್ಟ್ರೀಮ್ ಲೆವೆಲ್ಲು. ಎಲ್ಲರೂ ಕುತ್ಕೊಂಡು ನೋಡೋದಕ್ಕಾಗಲಿಲ್ಲ ಅಂತಂದ್ರೂ 18+ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ಅದ್ಭುತವಾಗಿದೆ. ನಮ್ಮ ಕನ್ನಡ ಸಿನಿಮಾ ರಂಗ, ಕನ್ನಡ ಸಿನಿಮಾ ಇತಿಹಾಸ ಅನ್ನೋದನ್ನು ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಖಂಡಿತವಾಗಿ 100ಕ್ಕೆ 200 ಭಾಗ ಹಾಲಿವುಡ್ ಲೆವೆಲ್ಗೆ ಇದೆ ಸರ್. ಹಾಲಿವುಡ್ನ ಬಿಟ್ಟು ಬೇರೆ ಏನಿಲ್ಲ, ಹಾಲಿವುಡ್ ಥರನೇ ಇದೆ, ಹಾಲಿವುಡ್ಗಿಂತ ಡಿಫ್ರೆಂಟ್ ಆಗಿದೆ. ಸಕ್ಕತ್ತಾಗಿದೆ, ಆರಾಮಾಗಿ ಹೇಳಿದ್ರಿ ಅಲ್ಲ, ಹೋಗಿ ನೋಡ್ಬೇಕು. ನಾವು ನೋಡ್ಬೇಕು, ಮೂರು ಶೋ ಬುಕ್ ಮಾಡಿದ್ದೀನಿ ಇವತ್ತು. ನೋಡ್ತೀವಿ. ಲಾಸ್ಟ್ ಶೋ ಎಲ್ಲ ಗೊತ್ತಾಗತ್ತೆ, ಹೆಂಗಂತ ಅರ್ಥ ಆಗತ್ತೆ. ಥ್ಯಾಂಕ್ ಯು. ಹೌದು, ನಾವು ಪಾರ್ಟ್ 2 ಬೇಕು ಕೊಟ್ಬಿಟ್ಟಾರೆ. ಪಾರ್ಟ್ 2 ಬೇಕಾಗಿತ್ತು, ಪಾರ್ಟ್ 2 ಮಾಡ್ಬೋದಿತ್ತು. ಆದ್ರೂ ಸೂಪರ್ ಆಗಿ ಮಾಡೋರೆ, ಹಾಲಿವುಡ್ ಲೆವೆಲ್ ಅಲ್ಲಿ ಮಾಡೋರೆ, ಸಕ್ಕತ್ತಾಗಿ ಮಾಡೋರೆ. ಫಿಲಂ ಮಾತ್ರ ಅಣ್ಣ ಬೊಂಬಾಟ್ ಮೂವಿ ಅಣ್ಣ, ನೋಡ್ಲೇಬೇಕು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಇರತ್ತೆ ಮೂವಿ ಅಂತ. ನಾವೇನೋ ಕಾನ್ಸೆಪ್ಟ್ ಇಟ್ಕೊಂಡು ಹಿಂಗಿರತ್ತೆ ಮೂವಿ ಅಂತ ಬಂದಿದ್ವಿ. ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಅಣ್ಣ. ನಿಮ್ಗೆ ಲಾಸ್ಟ್ವರ್ಗು ಗೊತ್ತಾಗದೇ ಇಲ್ಲ ಮೂವಿ ಎಲ್ಲಿಗೆ ಹೋಗ್ತಾ ಇದೆ, ಯಾರು ವಿಲನ್ನು, ಯಾರು ಹೀರೋ, ಯಾರು ನೋಡಿತಿದ್ದಾರೆ, ಏನು ಕೊಡಿತಿದ್ದಾರೆ, ಏನೂ ಅರ್ಥ ಆಗಲ್ಲ ಅಣ್ಣ. ಮಸ್ಟ್ ವಾಚ್ ಮೂವಿ, ಗ್ಯಾರಂಟಿ ವರ್ಲ್ಡ್ ರೂಲ್ ಮಾಡತ್ತೆ ಟಾಕ್ಸಿಕ್. ಜೈ ರಾಕಿ ಬಾಯ್. 100% ರೀಚ್ ಆಗತ್ತಣ್ಣ. ಇನ್ನ ಆ ಟೈಮ್ ತಗೊಂಡಿದ್ದಕ್ಕೂ ಸಾರ್ಥಕ, ಪೇ ಮಾಡಿರೋದಕ್ಕೂ ಎಲ್ಲ ವರ್ತ್ ಇಟ್ಟು, ಗ್ಯಾರಂಟಿ ಎಲ್ಲರೂ ಬಂದು ನೋಡಬೇಕು ಮೂವಿನ. ಮೂವಿ ಚೆನ್ನಾಗಿತ್ತು, ಯಶ್ ತಿಂದಾಕಿದ್ದಾನೆ ಆ್ಯಕ್ಟಿಂಗಲ್ಲಿ, ಸಗದಾಗಿತ್ತು. ಆಲ್ ಯಶ್ ಫ್ಯಾನ್ಸ್, ಇಟ್ಸ್ ಅ ಟ್ರೀಟ್. ಪ್ಲೀಸ್ ಟು ಕಮ್ ವಾಚ್.